ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ವಿಶ್ವದಲ್ಲೇ ಹೆಚ್ಚು ಗೀತೆ ಹಾಡಿದ ಆಶಾ ಭೋಸ್ಲೆ ಇನ್ನಿಲ್ಲ. 8 ದಶಕ ದೇಶಕ್ಕೆ ಸಂಗೀತ ಸುದೆ ಉಣಬಡಿಸಿದ ಗಾಯಕಿ, ಹಾಡು ಹಕ್ಕಿ ಇನ್ನು ಚುಕ್ಕಿ. ಸಂಧಾನ ಸಭೆ ವಿಫಲ, ಬರಿಗೈಲಿ ಅಮೆರಿಕ ಉಪಾಧ್ಯಕ್ಷ ವಾಪಸ್. ಮಾತು ಸೋತ ಪಾಕಿಸ್ತಾನ, ಯುದ್ಧ ಇನ್ನೂ ತೀವ್ರ, ರಂಗಕ್ಕೆ ಪಾಕ್, ಟರ್ಕಿ ಕೂಡ ಪ್ರವೇಶ ಸಾಧ್ಯತೆ. ಶಾಂತಿ ಸಭೆ ವಿಫಲ ಬೆನ್ನಲ್ಲೇ ಲೆಬನಾನ್ ಮೇಲೆ ಇಸ್ರೇಲ್ ಮತ್ತೆ ದಾಳಿ ತೀವ್ರ. ಸೌದಿಗೆ 13,000 ಸೈನಿಕರ ಕಳಿಸಿದ ಪಾಕ್, ಇರಾನ್ ವಿರುದ್ಧ ಯುದ್ಧ. ಸೌದಿ ಪಾಕ್ ಒಪ್ಪಂದನ್ವಯ ಸೇನೆ ನಿಯೋಜನೆ. ಎಸ್ಐಆರ್ 12 ರಾಜ್ಯದ 5 ಕೋಟಿ ಜನರು ಮತಪಟ್ಟಿಯಿಂದ ಔಟ್. 2ನೇ ಹಂತದ ಮತಪಟ್ಟಿ ಪರಿಷ್ಕರಣೆ ಮುಕ್ತಾಯ. ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕವನ್ನೇ ವಿಸರ್ಜಿಸಿದ ಡಿಕೆಶಿ. ಘಟಕ ಅಧ್ಯಕ್ಷ ಜಬ್ಬಾರ್ ರಾಜೀನಾಮೆ ಅಂಗೀಕಾರ. ಇದರ ಬೆನ್ನಲ್ಲೇ ಘಟಕದಿಂದ ಇನ್ನಷ್ಟು ಜನ ಹೊರಕ್ಕೆ. ಸಂಪುಟ ವಿಸ್ತರಣೆ ಆಗ್ರಹಿಸಿ 26 ಕೈ ಶಾಸಕರು ದೆಹಲಿಗೆ ದೌಡು. ಖರ್ಗೆ, ಸೋನಿಯಾ, ರಾಹುಲ್ ಗಾಂಧಿ ಭೇಟಿ ಸಾಧ್ಯತೆ. 33% ಮಹಿಳಾ ಮೀಸಲಾತಿ ಚುನಾವಣೆ ಗಿಮಿಕ್. ಖರ್ಗೆ ಕಿಡಿ. ರಾಜಕೀಯಕ್ಕಾಗಿ ಮೀಸಲು ತರ್ತಿದ್ದಾರೆ ಆರೋಪ. ಸಂಧಾನ ವಿಫಲ ಬಳಿಕ ಯುಎಸ್ ಕೆಂಡ. ಹೊರ್ಮುಜ್ ಬಂದ್ಗೆ ಟ್ರಂಪ್ ಆದೇಶ. ಅಳಿದುಳಿದ ಇರಾನ್ ಹೊಸಕಿ ಹಾಕುವ ಧಮ್ಕಿ. ಮತ್ತೆ ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ. ಮಾತುಕತೆ ನಂತರ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ. ಶಾಂತಿ ಒಪ್ಪಂದಕ್ಕೆ ಇರಾನ್ನ ಅಣ್ವಸ್ತ್ರ ಅಡ್ಡಿ. ಇಸ್ರೇಲ್ನಿಂದ ದಕ್ಷಿಣ ಲೆಬನಾನ್ ಗಡಿ ಗ್ರಾಮಗಳಲ್ಲಿ ಸರ್ವನಾಶ. ಸ್ಫೋಟಕಗಳಿಂದ ಸೇನೆಯ ವಿಧ್ವಂಸಕ ಕೃತ್ಯ. ಪಾಕ್ ಸಂಧಾನ ವಿಫಲವಾದ ಬಳಿಕ ಮಧ್ಯಸ್ಥಿಕೆ ರಷ್ಯಾ ಆಫರ್. ಇರಾನ್ ಅಧ್ಯಕ್ಷರಿಗೆ ಪುಟಿನ್ ಫೋನ್. ಮತ್ತೆ ಚೀನಾ ಕಿರಿಕ್. ಪಿಒಕೆ ಅಫ್ಘಾನಿಸ್ತಾನ್ ಗಡಿಯಲ್ಲಿ ಹೊಸ ಕೌಂಟಿ ರಚನೆಗೆ ಯತ್ನ. ಚೀನಾದ ದುರುದ್ದೇಶಪೂರಿತ ಕೃತ್ಯವನ್ನ ಒಪ್ಪದ ಭಾರತ. ಮಹಿಳಾ ಮೀಸಲಾತಿ ಅನುಷ್ಠಾನಕ್ಕೆ ಇದು ಸೂಕ್ತ ಸಮಯ. ಪಿಎಂ ನರೇಂದ್ರ ಮೋದಿ. ಸಂಸತ್ತಿನ 2 ಸದನಗಳ ನಾಯಕರಿಗೆ ಪತ್ರ, ಬೆಂಬಲಿಸಲು ಮನವಿ. ಸಂವಿಧಾನ ಮುಗಿಸೋದೇ ಬಿಜೆಪಿ ಆರ್ಎಸ್ಎಸ್ ಮುಖ್ಯ ಗುರಿ. ರಾಹುಲ್ ಗಾಂಧಿ. ನೇತನ್ಯಾಹು ಪ್ರತಿಕೃತಿ ದಹನ. ಸ್ಪೇನ್ ರಾಜತಾಂತ್ರಿಕೆಗೆ ಇಸ್ರೇಲ್ ಛೀಮಾರಿ. ಸವಾಲು ಎದುರಿಸಿ ಯಶಸ್ಸಿನ ಶಿಖರ ಏರಿದ ಆಶಾ. ಕೋಟ್ಯಾಂತರ ಜನರ ಮನದಲ್ಲಿ ಗುಯ್ಗುಡುತ್ತಿರುವ ಸಿರಿಕಂಠ ಅಜರಾಮರ. ಏಷ್ಯಾದ ನೈಟಿಂಗೇಲ್ ಚಿರಮೌನ. ಜಗತ್ತಿನಲ್ಲೇ ಅತಿ ಹೆಚ್ಚು ಗೀತೆ ಹಾಡಿರುವ ಗಾಯಕಿ. ಕಷ್ಟಪಟ್ಟು ಲತಾಗಿಂತ ಭಿನ್ನವಾಗಿ ಹಾಡುತ್ತಿದ್ದ ಆಶಾ ಭೋಸ್ಲೆ. ಬ್ಯಾಡಗಿ ಮೆಣಸಿನಕಾಯಿ 3,000 ಕೋಟಿ ವಹಿವಾಟು. ಅವಕದ ಕೊರತೆ ಇದ್ದರೂ ಮಾರುಕಟ್ಟೆಯಲ್ಲಿ ಮೈಲಿಗಲ್ಲು. ಅಡುಗೆ ಅನಿಲ ತೀವ್ರ ಕೊರತೆ ವಿರೋಧಿಸಿ ವಾಟಾಳ್ ಆಕ್ರೋಶ. ಟಾಂಕಾಕ್ಕೆ ಆಟೋ ಕಟ್ಟಿ ಎಳೆದು ಪ್ರತಿಭಟನೆ. ಪತ್ರಕರ್ತರು ಅಪ್ಡೇಟ್ ಆಗಬೇಕು. ಖಾದರ್ ರಾಜ್ಯ ಪತ್ರಕರ್ತರ 40ನೇ ಸಮ್ಮೇಳನಕ್ಕೆ ತೆರೆ. ವಾರ್ಷಿಕ ಪ್ರಶಸ್ತಿ ಪ್ರದಾನ. ಕಾಡಾನೆಗೆ ಮತ್ತೋರ್ವ ಬಲಿ. ಮೃತದೇಹವಿಟ್ಟು ಪ್ರತಿಭಟನೆ. ಉದ್ಯಮಿ ಸುದೀಪ್ ರೈ ಆತ್ಮಹತ್ಯೆ ಪ್ರಕರಣ. ಪತ್ನಿ ಸೌಮ್ಯ ಬಂಧನ. ನಾವೇನು ಸನ್ಯಾಸಿ ಅಲ್ಲ, ನನಗೂ ಸಚಿವ ಸ್ಥಾನ ಕೊಡಿ. ಗೋಪಾಲಕೃಷ್ಣ ಬೇಳೂರು. ತುಂಗಾಭದ್ರಾ ನೀರಿಲ್ಲದೆ ಒಂದೇ ಬೆಳೆಗೆ ಸೀಮಿತ. ಕ್ರಸ್ಟ್ ಗೇಟ್ ಕಾಮಗಾರಿ. ಸೋನಾ ಅಕ್ಕಿ ಕೊರತೆ. ಶಾಸಕರ ದೆಹಲಿ ಭೇಟಿಗೆ ತಕರಾರು ಇಲ್ಲ. ದೆಹಲಿಗೆ ಹೋಗಬಾರದೆಂದು ಹೇಳಿದವರು ಯಾರು? ಸಿಎಂ ಸಿದ್ದರಾಮಯ್ಯ. ದೆಹಲಿಗೆ ಹೋಗಿಲ್ಲ, ಬಿಜೆಪಿ ಮಾತೇ ಇಲ್ಲ. ಲಕ್ಷ್ಮಣ್ ಸವದಿ. ದಾವಣಗೆರೆಯಲ್ಲಿ ರಾಜೀನಾಮೆ ಪರ್ವ. ಕೆಪಿಸಿಸಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮೊಹಮ್ಮದ್ ಸಿರಾಜ್ ರಾಜೀನಾಮೆ. ಹುಲಿಕಲ್ ಘಾಟ್ ಬಂದ್. ಆಗುಂಬೆ ಎಷ್ಟು ಸೇಫ್? 6ನೇ ತಿರುವಿನಲ್ಲಿ ತಡೆಗೋಡೆಯೇ ಇಲ್ಲ. ಪ್ರತಿನಿತ್ಯ ಸಂಚರಿಸುವ ಪ್ರವಾಸಿಗರ ಎದೆ ಡವಡವ. ಕೆಎಂಎಫ್ಗೆ ಕಲಬೆರಕೆ ಹಾಲು. ಹಾಸನ್ ನಂಬರ್ 1. ಉಪ್ಪು ಸಕ್ಕರೆ ಬೆರೆಸಿ ಡೈರಿಗೆ ಹಾಲು ನೀಡುವ ರೈತರು. ರಾಜ್ಯದಲ್ಲಿ 3,000ಕ್ಕೂ ಹೆಚ್ಚು ಪ್ರಕರಣ ಪತ್ತೆ. ಇಂಜಿನಿಯರಿಂಗ್ ಶುಲ್ಕ 7.5% ಹೆಚ್ಚಳ. ಖಾಸಗಿ ಕಾಲೇಜುಗಳಿಂದ 15% ಹೆಚ್ಚಳ. ಬೇಡಿಕೆಗೆ ಸರ್ಕಾರ ತಿರಸ್ಕಾರ. ಜೈಲುಗಳಲ್ಲಿ ಮೊಬೈಲ್ ಬಳಕೆ. ಸರ್ವಿಸ್ ಪ್ರೊವೈಡರ್ಗಳ ಮೇಲೆ ಕ್ರಮದ ಎಚ್ಚರಿಕೆ.
ವಿಶ್ವ ಪಾರಂಪರಿಕ ಪಟ್ಟಿಗೆ ಶ್ರವಣಬೆಳಗೊಳ, ಲಕ್ಕುಂಡಿ, ಹಿರೇಬೆಣಕಲ್ ಸೇರ್ಪಡೆಗೆ ಸಿದ್ಧತೆ. ತೃತೀಯ ಭಾಷೆಗೆ ಗ್ರೇಡಿಂಗ್, ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ. ಸೋಷಿಯಲ್ ಮೀಡಿಯಾ ನಿಯಂತ್ರಣಕ್ಕೆ ಕಾನೂನು, ರಾಜ್ಯ ನೀತಿ ಯೋಜನಾ ಆಯೋಗ ಕರಡು ಸಿದ್ಧಪಡಿಸಿ ಮುಖ್ಯಮಂತ್ರಿಗೆ ಸಲ್ಲಿಕೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಸಿಯಾದಾಗೆ ಜನ ಕಂಗಾಲು. ಇನ್ನು IPL ಟೈಮ್. ಮುಂಬೈನಲ್ಲಿ ಬ್ಯಾಟರ್ಸ್ ಅಬ್ಬರ. ಎಂಐಗೆ 241 ರನ್ ಗುರಿ. RCB ಪರ ಸಾಲ್ಟ್ 78, ರಜತ್ 53 ರನ್. ಗಿಲ್ ಬಟ್ಲರ್ ಆಟಕ್ಕೆ ಗೆದ್ದ ಟೈಟನ್ಸ್, ಲಕ್ನೋ ಪಡೆಗೆ ಸೋಲು. ಬಟ್ಲರ್ 14,000 T20 ರನ್. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.